ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಈ ದಿನ 388ನೇ ಬಸವ ಜಯಂತಿಯನ್ನು ಆಚರಿಸ್ತಾ ಇದೀವಿ. ನಾವು ಸಮಾನತೆಯನ್ನು ಸಾರಿದ, ಆಮೇಲೆ ಧರ್ಮದ ಬಗ್ಗೆ, ಮಹಿಳೆಯರ ಬಗ್ಗೆ 12ನೇ ಶತಮಾನದಲ್ಲಿ ಕಾಳಜಿ ಉಳ್ಳ ಒಂದು ಏಕೈಕ ನಾಯಕ ಅಂತಂದ್ರೆ ಅದು ಬಸವಣ್ಣನವರು. ನಾವಿವತ್ತು ಮಹಿಳೆಯರು ಇಷ್ಟು ಸಬಲರಾಗಿದ್ದೀವಿ ಅಂತಂದ್ರೆ ಅವ್ರ ಒಂದು ಇದ್ರ ಮೇಲೆ ನಾವು ನಡೀತಾ ಇದೀವಿ. ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ನಾವೆಲ್ಲರೂ ಮಹಿಳೆಯರೆಲ್ಲ ಸೇರಿ ಇವತ್ತು ಬಸವ ಜಯಂತಿನ ಆಚರಿಸ್ತಾ ಇದೀವಿ. ಆ ಗುರುಗಳದ್ದು ನಮ್ಗೆ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತಿದ್ದೀನಿ. ನಮಸ್ಕಾರ. ಎಲ್ಲ ನಾಡಿನ ಜನತೆಗೆ ಬಸವೇಶ್ವರ ಜಯಂತಿಯ ಆರ್ಥಿಕ ಶುಭಾಶಯಗಳು ಹೇಳುತ್ತಾ, ಬಸವಣ್ಣವರ ಸಿದ್ಧಾಂತದ ಮೇರೆಗೆ ಎಲ್ಲರೂ ಬದುಕಬೇಕಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಏನಂದ್ರೆ, ದೇಶಕ್ಕಾಗಲೂ ನಮ್ಮ ರಾಜ್ಯಕ್ಕಾಗಲೂ ತುಂಬಾ ಕೊಡುಗೆ ಇದೆ. ಅವ್ರ ಕೊಡುಗೆನ ಅನುಸರಿಸ್ಕೊಂಡು, ಅವ್ರ ಸಿದ್ಧಾಂತನ ಅನುಸರಿಸ್ಕೊಂಡು ನಮ್ಮ ಜೀವನ ಮಾರ್ಗದರ್ಶಿಗಳಾಗಿ ನಾವು ಬದುಕಿದ್ರೆ ನಮ್ಮ ಜೀವನ ಅದ್ಭುತವಾಗಿ ಜೀವನ ಇರುತ್ತೆ. ಅವರು ಹೇಳಿರೋದು ಒಂದು ಮಾತು ಹೇಳಿದ್ರೆ, ಕಾಯಕವೇ ಕೈಲಾಸ. ಆ ಕಾಯಕ ಕೈಲಾಸ ಅಂತ ಹೇಳಿದಂಥ ಮಾತಿಗೆ ಒಂದೇ ಹೇಳ್ಬೇಕು, ಪ್ರತಿಯೊಬ್ಬರು ಕಾಯಕವನ್ನು ನಂಬಿದ್ರೆ ಕೈಲಾಸ ಇದ್ದೇ ಇರ್ತಕ್ಕಂಥ ಅವ್ರ ಒಂದೇ ಮಾತು ಸಾಕು, ಒಂದೇ ಸ್ಫೂರ್ತಿ ಸಾಕು. ಯುವಕರಿಗೆ ಹೇಳೋದು ಒಂದೇ ಮಾತು, ಕಾಯಕವನ್ನು ನಂಬಿ ಬದುಕಿ, ಕಾಯಕ ಕೈಲಾಸ ಹೇಳುತ್ತಾ ಈ ಜನತೆಗೆ ಅವರು ಮಾಡಿರ್ತಕ್ಕಂಥ ದೇಶದ ಕೊಡುಗೆ ಏನಿದೆ ಅಂದ್ರೆ ಈ ಶಾಂತಿ, ಸಮೃದ್ಧಿ, ವಿಶೇಷವಾದಂಥ ದಿನ. ಇಡೀ ದೇಶಕ್ಕಾಗಲು, ಇಡೀ ಕರ್ನಾಟಕಕ್ಕಾಗಲು ಒಂದು ಹಬ್ಬದ ವಾತಾವರಣ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಬಿಜೆಪಿ ಲೀಡರ್ ರಾಜಶೇಖರ್ ಪಟೇಲ್.